ಇವತ್ತಿನ ನಮ್ಮ ಮಾತುಕತೆ ರಕ್ಷಕ್ ಬುಲೆಟ್ ಜೊತೆ. ಹಾಯ್ ರಕ್ಷಕ್, ವೆಲ್ಕಮ್. ಯಾವ ಫೋನನ್ನ ಯೂಸ್ ಮಾಡ್ತಾರೆ? ಒಂದು ಐಫೋನ್ ಯೂಸ್ ಮಾಡ್ತೀನಿ, ಒಂದು ಸ್ಯಾಮ್ಸಂಗ್ ಯೂಸ್ ಮಾಡ್ತೀನಿ. ಐಫೋನ್ ಎಲ್ಲ ಅಷ್ಟು ಯೂಸ್ ಮಾಡಕ್ ನಂಗೆ ಪೇಷನ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ತುಂಬಾ ಕೋಪ ನಂಗೆ, ಅದಕ್ಕೆ ಸ್ಯಾಮ್ಸಂಗ್ ರಪ್ಪ ಅಂತ ಯೂಸ್ ಮಾಡ್ಕೊಂಡು ಆಂಡ್ರಾಯ್ಡ್ ಮೊಬೈಲ್ಗಳು ಯೂಸ್ ಮಾಡ್ತೀನಿ ಅಷ್ಟೇ. ರಕ್ಷಕ್ಗೆ ಈ ತರ ಟ್ರೋಲು ಇದೆಲ್ಲ ನೋಡಿದಾಗ ತುಂಬಾ ಸಿಟ್ಟು ಬರುತ್ತಾ ಹೆಂಗೆ ಅಂತ? ಇಲ್ಲ, ತುಂಬಾ ಖುಷಿ ಅನ್ಸುತ್ತೆ. ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ನನ್ನ ಬೆಳ್ಸಕ್ಕೋಸ್ಕರನೇ ಪಾಪ ಅವರೆಲ್ಲ ನನ್ನ ಆತರ ಮಾಡ್ತಿರೋದು ಒಳ್ಳೇದು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಲೇ ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಬಿಗ್ ಬಾಸ್ ಮನೆಯಲ್ಲಿ ಬುಲೆಟ್ ಸೈಕಲ್ ಆಗಿತ್ತು, ಸೌಂಡ್ ಮಾಡ್ತಾ ಇತ್ತು. ಆ ಸೌಂಡ್ ಆಚೆ ಕಾಣಿಸಿಲ್ಲ. ನನ್ನ ಬಗ್ಗೆ ನಾನೇ ಪ್ರಚೋದನೆ ತಗೊಬೇಕು. ಇಲ್ಲಿ ಯಾರು ಹೀರೋ ಮಾಡಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು, ಅದು ಸತ್ಯ. ಇಲ್ಲಿ ಯಾರೋ ಬಂದ್ಬಿಟ್ಟು ನಮಗೆ ಪಬ್ಲಿಸಿಟಿ ಕೊಡಲ್ಲ, ನಮಗ್ ನಾವು ಪಬ್ಲಿಸಿಟಿ ಮಾಡ್ಕೊಂಡ್ರೆ ಜನ ಕಂಡು ಕಾಣಿಸ್ಕೊಂತೀವಿ. ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಬೇಜಾರ್ ಆಚೆ ಬರುತ್ತೆ. 100% ನಿಜವಾಗ್ಲೂ ಮನ್ಸಿಗೆ ಬೇಜಾರುತ್ತೆ. ಸೆಕೆಂಡ್ ಅಲ್ಲಿ ನೆನ್ಸ್ಕೊಂಡ್ರೆ ಅಳುನು ಬರುತ್ತೆ ನನ್ನ ಕಣ್ಣ. ಗೋಲ್ಡನ್ ಪಾಸ್ ಅಲ್ಲಿ ಮೈಕಲ್ ಯಾರು ಗೊತ್ತು, ಹೋಗಿನ ಮುಂಚೆ ಬಿಗ್ ಬಾಸ್ಗೆ ಒಳ್ಳೇದ್ ಮಾಡ್ತಾರ. ಇಶಾನಿ ಎಲ್ರು ನೋಡಿದೀರಾ? ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಯಾಕೆ ಅಂತ ಹೇಳಿದ್ರೆ ನಾನು ತುಂಬಾ ಫುಡ್ಡಿ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ನಾನು ತುಂಬಾ ಫುಡ್ಡಿ ಜಾಸ್ತಿ ಮಾತಾಡ್ತಾ ಇರ್ತೀನಿ. ನಾನು ಕಣ್ಣೆದುರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ಟಿ ಕಳ್ಸಿ. ನನಗೂ ಒಂದು ಕಿಚ್ಚಿದೆ, ನಾನು ಒಂದೇನೋ ಸಾಧನೆ ಮಾಡಬೇಕು, ನಾನು ನಿಂತ್ಕೊಳ್ಬೇಕು ಅನ್ನೋದು. ಅದು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಪಾಪ ನನಗೆ ವಿಜಯಪುರ, ಬೆಳಗಾವಿ, ಧಾರವಾಡ, ಹುಬ್ಳಿ ಎಲ್ಲೆಲ್ಲಿಂದನೋ ಕಾಲ್ಗಳು, ಎಲ್ಲೆಲ್ಲಿಂದನೋ ಬರ್ತಿದಾರೆ ಪಾಪ. ಒಂದಲ್ಲ ಹಿಂದೆ ನಮಸ್ಕಾರ ಗಂಡು ನಾನು ಅಶ್ಯೂರೆನ್ಸ್ ನಾನೇ ಇವತ್ತು ಪೇಪರ್ ಬರ್ಸ್ಕೊಟ್ಬಿಡ್ತೀನಿ. ಮುಂದಿನ ಸ್ಕೂಲಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಬೇಕು, ಮಾಡೇ ಮಾಡ್ತೀನಿ. ಖಂಡಿತ. ಥ್ಯಾಂಕ್ ಯು. ಯಾಕಂದ್ರೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.